ಕೇಳಿದನು ಜಂಭಾರಿ ಫಲುಗುಣ ನೋಲೆಯಲ್ಲಿ ಹದನನೆಲ್ಲವ ಕಾಲರುದ್ರನ ಕತಿಗೆ ವೆಗ್ಗಳವೆನಲು ಕೋಪಿಸುತ್ತ ಕಾಳುಗೆಡೆದನು ಪಾರ್ಥನೆಂಬವ ಮೇಲನರಿಯದೆ ನುಡಿದನಲ್ಲದೆ ಕಾಳಗಕ್ಕೆ ನರರಿದಿರೆ ಸುರರಿಂಗೆಂದನ್ ಅಮರೇಂದ್ರ. ಕಾಲಗತಿಯೋ ಹರನಿ ರೂಪವೋ ಹೇಳುವುದು ಸುರನಿಕರದ ಪಜಯದೇಳಿಗೆಯ ಸೂಚನೆಯೋ ಮರ್ತ್ಯರು ದೇವಲೋಕಕ್ಕೆ ಕೋಲನೆಸೆವುದು ಬೇಡುವುದು ಸುರಬಾಲೆಯರು ಮೊದಲಾದ ವಸ್ತುವ ಶೂಲಧರನೇ ಬಲ್ಲನೈಸಲೆ ಎಂದನ ಅಮರೇಂದ್ರ. ಕರೆಯೋ ಜಲ ನಕ್ಷತ್ರಗಳ ಗಜಪುರದೊಳಗೆ ಹಗಲಿರುಳು ಮಳೆಯನು ಸುರಿಯ ಹೇಳಿರೋ 7 ದಿನ ಕರಿಕರದ ತೋರದಲ್ಲಿ ನರನ ಪಟ್ಟಣವೆಲ್ಲ ನೀರಲಿ ನೆರೆದು ಹೋಗಲಿ ಪಾರ್ಥನೆಂಬನ ಪರಿಯ ನೋಡುವೆನೆನುತಲಾಗ ಅಮರೇಂದ್ರ ಘರ್ಜಿಸಿದ. ನೆರೆದ ದಿವಿಜರ ನಡುವೆ ನಾರದವರ ಮುನೀಶ್ವರ ನಗುತ ನುಡಿದನು ನರನು ಕಂಭವನೆಚ್ಚನುಳುಹಿದ ನಿನ್ನ ಜೀವವನು ಸುರಪತಿಗೆ ನಡಲೆಂದು ಎಚ್ಚೊಡೆ ಸರಳು ನಿನಗಂಜೂದೆ ಸಾಕಂತಿರಲಿ ಫಲಗುಣನೇನ ಬೇಡಿದ ನಿತ್ತು ಕಳುಹೆಂದ. ನರರ ಭಯದೊಳಗಂಜಿ ಕಪ್ಪವ ಸುರರು ತೆತ್ತುದ ನೀವು ಬಲ್ಲಿರೆ ವರ ಮುನೀಶ್ವರ ನಮಗೆ ಬೆಸಸುವುದೆನಲು ನಾರದನು. ಸುರದನು ಜನರರೊಳಗೆ ಪಾರ್ಥನ ಸರಿಯ ಸುಭಟರ ಕಾಣೆ ಆತನ ಸರಳ ಬಲುಹನು ತೋರಿಸುವೆ ದಿವಿಜೇಂದ್ರ ಕೇಳೆಂದ. ದೇವೇಂದ್ರನು ಅರ್ಜುನನು ಕಳಿಸಿದ ಪತ್ರವನ್ನು ಓದಿಸಿ ಕೇಳಿ ಕಾಲರುದ್ರನಿಗಿಂತ ಹೆಚ್ಚಿನ ಕೋಪವನ್ನು ತಾಳಿದನು. ಅವನು ಅರ್ಜುನನು ಮುಂದೇನು ಎಂದರಿಯದೆ ವ್ರಥಾ ಜಂಬ ಕೊಚ್ಚಿಕೊಳ್ಳುತ್ತಿದ್ದಾನೆ. ಯುದ್ಧದಲ್ಲಿ ದೇವತೆಗಳಿಗೆ ಮನುಷ್ಯರು ಇದಿರೇ ಎಂದನು. ಇದು ಕಾಲಮಹಿಮೆಯೋ ಶಿವನಿಚ್ಛೆಯೋ ದೇವತೆಗಳಿಗೆ ಇದು ಅಪಜಯದ ಸೂಚನೆಯೋ ಏನೋ ಎಂಬುದನ್ನು ಕಾಲವೇ ನಿರ್ಧರಿಸಬೇಕು. ಮನುಷ್ಯರು ಅಮರಾವತಿಗೆ ಬಾಣವನ್ನು ಬಿಟ್ಟು ದೇವಲೋಕದ ವಸ್ತುಗಳನ್ನು ದೇವತಾ ಸ್ತ್ರೀಯರನ್ನು ಕಳಿಸೆಂದು ಕೇಳುತ್ತಿದ್ದಾರೆ. ಇದೇನು ಎಂಬುದನ್ನು ಶಿವನೇ ಬಲ್ಲ ಎಂದು ದೇವೇಂದ್ರನು ಹೇಳಿದನು. ಜಲ ನಕ್ಷತ್ರಗಳನ್ನು ಕರೆಯಿರಿ, ಅವು 7 ದಿನ ಕಾಲ ಹಗಲು ರಾತ್ರಿ ಆನೆಯ ಸೊಂಡಿಲಿನ ಗಾತ್ರದಲ್ಲಿ ಮಳೆಯನ್ನು ಸುರಿಸಲಿ. ಅರ್ಜುನನ ಪಟ್ಟವು ನೀರಿನಲ್ಲಿ ಮುಳುಗಿ ಕೊಚ್ಚಿ ಹೋಗಲಿ. ಅವನ ಯೋಗ್ಯತೆ ಆಗ ಗೊತ್ತಾಗುತ್ತದೆ ಎಂದು ದೇವೇಂದ್ರನು ಘರ್ಜಿಸಿದನು. ಆಗ ನಾರದರು ನಗುತ್ತಾ ಹೀಗೆ ಹೇಳಿದರು, ಅರ್ಜುನನು ಕಂಬಕ್ಕೆ ಬಾಣವನ್ನು ಬಿಟ್ಟು ನಿನ್ನ ಜೀವವನ್ನು ಉಳಿಸಿದ್ದಾನೆ. ಈ ಬಾಣವು ನಿನಗೇ ನೆಡಲಿ ಎಂದು ಅವನು ಬಾಣಪ್ರಯೋಗ ಮಾಡಿದ್ದರೆ ಆ ಬಾಣವು ನಿನಗೆ ನಾಟದೇ ಇರುತ್ತಿರಲಿಲ್ಲ. ಅರ್ಜುನನು ಬೇಡುವುದನ್ನೆಲ್ಲ ಕೊಟ್ಟು ಕಳುಹಿಸು. ದೇವೇಂದ್ರ, ಮನುಷ್ಯರಿಗೆ ಹೆದರಿ ದೇವತೆಗಳು ಕಪ್ಪವನ್ನು ಕೊಟ್ಟಿರುವುದನ್ನು ನೀವು ಕೇಳಿ ಬಲ್ಲಿರಾ ಎಂದು ನಾರದರಿಗೆ ದೇವೇಂದ್ರ ಕೇಳಿದರೆ, ನಾರದರು, ಮನುಷ್ಯರು ದೇವತೆಗಳು ರಾಕ್ಷಸರಲ್ಲಿ ಅರ್ಜುನನಿಗೆ ಸರಿಸಮಾನನಾದ ವೀರರು ಯಾರೂ ಇಲ್ಲ. ಅವನ ಬಾಣಗಳ ಸಾಮರ್ಥ್ಯವನ್ನು ನಿನಗೆ ತೋರಿಸುತ್ತೇನೆ ಎನ್ನುವ ಹಾಗೆ ಇನ್ನೂ ಮುಂದುವರಿಯುತ್ತಾರೆ.